ಯಾರು ಹಿಂದ್ ಮಾತಾಡೋರು ಮುಂದೆ ಮಾತಾಡೋರು ಎಲ್ಲ ಕಾಲಕ್ಕೆ ಇರತ್ತಾರ. ಅವ್ರು ಹಿಂದ್ ಮಾತಾಡಕತ್ತಾರಂದ್ರೆ ಇಟ್ಟ ತಿಳ್ಕೊಬೇಕು. ಅವ್ರಿಗಿಂತ ನಾವು 4 ಹೆಜ್ಜೆ ಮುಂದದೀವಿ ಅಂತ ತಿಳ್ಕೊಬೇಕಟ್ಟ. ಮುಂದಿದ್ದವ್ರು ಮುಂದೆ ಮಾತಾಡ್ತಾರ. ಹಿಂದ್ ಮಾತಾಡಕತ್ತಾರಂದ್ರೆ ಹಿಂದ್ ಮಾತಾಡೋರ್ಕಿಂತ 3 ಹೆಜ್ಜೆ ನಾವು ಮುಂದದೀವಿ, ಅದಕ್ಕೆ ನಮ್ಮ ಬಗ್ಗೆ ಅವ್ರು ಮಾತಾಡಕತ್ತಾರ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ ಹಿಂದ್ ಮಂದಿ ಮಾತಾಡಕತ್ತಾರ ನೀವು ದೊಡ್ಡರಾಗಿರ ಅಂತ ತಿಳ್ಕೊಂಡ್ಬಿಡ್ರಿ. ಯಾಕಂದ್ರೆ ಅವ್ರು ಹಂಗ ಮಾತಾಡ್ತಿರ್ತಾರ. ಮಾತಾಡೋರ್ ಬಗ್ಗೆ ಬಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಬಾಳ ತರ ನೋಡ್ರಿ ನೀವು ಈ ಫುಟ್ಬಾಲ್ ಓದಂಗ್ ಓದಿತಿರ್ತಾರ. ಫುಟ್ಬಾಲ್ ಓದಂಗ್ ಓದಿತಿರ್ತಾರ. ಎಲ್ಲಾರು ಬಾಳ ಮಂದಿ ಅನ್ಕೊಂತಿರ್ತಾರ ಹಂಗೆ. ಫುಟ್ಬಾಲ್ ಆಟ ನೋಡ್ರಿ ನೀವು. ಫುಟ್ಬಾಲ್ ಆಟ ಆಡೋರು ಈ ಕಡೆದವ್ರು ಓದಿತಾರ, ಆ ಕಡೆದವ್ರು ಓದಿತಾರ. ಈ ಕಡೆದವ್ರು ಓದಿಯಾಕತ್ತಾರ, ಆ ಕಡೆದವ್ರು ಓದಿಯಾಕತ್ತಾರ. ಆದ್ರ ಉದ್ದೇಶ ಏನೈತಿ? ಇಬ್ಬರದು ಗೋಲ್ ಮುಟ್ಟಿಸ್ಬೇಕಂತನ ಐತಿ. ಇಬ್ರು ಓದ್ಯಾಕತ್ತಿದ್ದು ಬಾಲನ್ನ ಗೋಲ್ ಮುಟ್ಟಿಸ್ಬೇಕಂತನ ಓದ್ಯಾಕತ್ತಾರ. ಮತ್ತೆ ಯಾವ ಫುಟ್ಬಾಲ್ ಹವಾ ತುಂಬಿಕೊಂಡೈತಿ ಅದನ್ನ ಓದಿತಾರ. ಹವಾ ಎಲ್ಲಾರು ಫುಟ್ಬಾಲ್ ಓದ್ಯಾಕ ಬರಂಗಿಲ್ಲ. ಇದನ್ನ ತಲೆಯಾಗಿಟ್ಕೋಬೇಕು. ಈ ಕಡೆದವ್ರು ಓದ್ಯಾಕತ್ತಿದ್ದು ಗೋಲ್ ಮುಟ್ಟಿಸ್ಬೇಕಂತನ ಓದ್ಯಾಕತ್ತಾರ, ಆ ಕಡೆದವ್ರು ಓದ್ಯಾಕತ್ತಿದ್ದು ಗೋಲ್ ಮುಟ್ಟಿಸ್ಬೇಕಂತನ ಓದ್ಯಾಕತ್ತಾರ. ನಮ್ಮ ಜೀವನದೊಳಗೆ ಯಾರು ನಮ್ಮನ್ನು ಫುಟ್ಬಾಲ್ ಓದಂಗ್ ಓದ್ಯಾಕತ್ತಾರ ಅಂದ್ರೆ ನಮ್ಮನ್ನು ದೊಡ್ಡ ಗೋಲ್ ಮುಟ್ಟಿಸಕ್ಕ ಓದ್ಯಾಕತ್ತಾರ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಚುಕ್ಕ ಯಾರೇ. ಅದನ್ನ ಬಿಟ್ಟು ಅಂದಿದ್ದ ಮಾತಿಗೆ ಮನಸ್ಸಿಗೆ ಮಾಡ್ಕೊಳ್ಕೊಂಡ್ಬಿಟ್ರೆ ಮನುಷ್ಯ ಸಾಯ ಹೊಡೆದು ಬಿಡ್ತದೆ ಮಂದಿ.